ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಅಜ್ಞಾತವಾಸಿ ಎಂಬ ಕನ್ನಡದ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಅಂದಹಾಗೆ ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಮಲೆನಾಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಆ ಪೊಲೀಸ್ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಚಿತ್ರದ ಹೀರೋ ಆಗಿರುವ ಗೋವಿಂದ್ ಅಂದ್ರೆ ರಂಗಾಯಣ ರಘು ಅವರು. ಆ ಊರಲ್ಲಿ ಕಳೆದ 25 ವರ್ಷಗಳಿಂದ ಯಾವುದೇ ಕ್ರೈಮ್ಗಳು ನಡೆದೇ ಇರೋದಿಲ್ಲ. ಅಷ್ಟೊಂದು ಶಾಂತವಾಗಿದ್ದ ಆ ಊರಲ್ಲಿ 25 ವರ್ಷಗಳ ನಂತರ ಒಂದು ಕೊಲೆ ನಡೆಯುತ್ತೆ. ಇನ್ಸ್ಪೆಕ್ಟರ್ ಗೋವಿಂದ್ ಈ ಕೊಲೆಯ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡ್ತಿದ್ದ ಹಾಗೆ ಚಿತ್ರದಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಆ ಊರಲ್ಲಿ ಕೊಲೆಯಾಗಿದ್ಯಾರು ಹಾಗೂ ಆ ಕೊಲೆಯನ್ನ ಮಾಡಿದ್ಯಾರು, ಇನ್ಸ್ಪೆಕ್ಟರ್ ಗೋವಿಂದ್ಗೆ ಅದು ಕೊಲೆನೆ ಅಂತ ಹೇಗೆ ಗೊತ್ತಾಯ್ತು, 25 ವರ್ಷಗಳಿಂದ ಆ ಊರಲ್ಲಿ ಯಾವುದೇ ಕ್ರೈಮೇ ನಡೆದಿಲ್ಲ ಅಂತ ಅಂದುಕೊಂಡಿದ್ದ ಎಲ್ಲರಿಗೂ ಗೊತ್ತಾಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಮಧ್ಯರಾತ್ರಿ ಇಬ್ಬರು ಯಾರನ್ನೋ ಹುಡುಕುತ್ತಾ ಓಡ್ತಿರೋದನ್ನ ನೋಡ್ತೀವಿ. ಇವರು ಹುಡುಕ್ತಿರೋರು ಬಾವಿಗೆ ಹಾರಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಇವರು ಬಾವಿಗೆ ಹಾರಿ ಅವರನ್ನ ಕಾಪಾಡ್ತಾರೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ 1997 ಮಲೆನಾಡಿನ ಒಂದು ಹಳ್ಳಿಯಲ್ಲಿ ಓಪನ್ ಆಗುತ್ತೆ. ಎಂದಿನಂತೆ ಸಬ್ ಇನ್ಸ್ಪೆಕ್ಟರ್ ಅನಂತ್ ಇನ್ಸ್ಪೆಕ್ಟರ್ ಗೋವಿಂದ್ ಅನ್ನ ಕರೆದುಕೊಂಡು ಹೋಗೋದಕ್ಕೆ ಅಂತ ಅವನ ಮನೆಗೆ ಬರ್ತಾನೆ. ನೋಡಿದ್ರೆ ಗೋವಿಂದ್ ಇನ್ನು ಕೂಡ ರೆಡಿನೇ ಆಗಿರೋದಿಲ್ಲ. ವಿಚಾರಿಸಿದಾಗ ಗೋವಿಂದ್ ಹೇಳೋದೇನಂದ್ರೆ, ಅನಂತ್, ಇವತ್ತು ನನ್ನ ತಾಯಿ ತೀರಿಕೊಂಡ ದಿನ. ನಿನ್ಗೆನೆ ಗೊತ್ತಲ್ವಾ, ಪ್ರತಿ ವರ್ಷ ನಾನೇ ನನ್ನ ಕೈಯಾರ ಅಡಿಗೆ ಮಾಡಿ ನನ್ನ ತಾಯಿಗೆ ಪೂಜೆ ಮಾಡಿ ನಂತರ ಜನಗಳಿಗೆ ಊಟ ಬಡಿಸ್ತೀನಿ. ನಾನಿವತ್ತು ರಜೆ ಹಾಕ್ತೀನಿ. ಜೀಪನ್ನ ತೆಗೆದುಕೊಂಡು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗು. ಮಧ್ಯಾಹ್ನ ಪೊಲೀಸ್ ಸ್ಟೇಷನ್ ನ ಎಲ್ಲ ಸ್ಟಾಫ್ ಅನ್ನ ಕರೆದುಕೊಂಡು ಊಟಕ್ಕೆ ಬಾ ಅಂತ ಹೇಳ್ತಾನೆ. ಅನಂತ್ ಅಲ್ಲಿಂದ ಹೊರಡುವಾಗ, ಸರ್ ಹೌದು, ಈ ವರ್ಷ ಕೂಡ ನಿಮ್ಮ ತಂಗಿ ಹಾಗೂ ತಮ್ಮ ಬರ್ತಿಲ್ವಾ ಅಂತ ಕೇಳ್ತಾನೆ. ಆಗ ಒಂದು ರೀತಿ ಎಮೋಷನಲ್ ಆದ ಗೋವಿಂದ್, ಇಲ್ಲ ಅನಂತ್, ಈ ವರ್ಷ ಕೂಡ ಅವರಿಬ್ರು ಬರ್ತಿಲ್ಲ, ಬನ್ನಿ ಅಂತ ಪತ್ರ ಬರ್ದಿದೆ. ಆದ್ರೆ ಅವರ ಕಡೆಯಿಂದ ಯಾವುದೇ ರಿಪ್ಲೈ ಬರ್ಲಿಲ್ಲ. ಮೋಸ್ಟ್ಲಿ ಅವರು ಕೆಲಸದಲ್ಲಿ ಬ್ಯುಸಿ ಆಗಿರ್ಬೇಕು, ಹೋಗ್ಲಿ ಬಿಡು ಅಂತ ಸಮಾಧಾನ ಮಾಡಿಕೊಳ್ತಾನೆ. ಸರಿ ಅಂತ ಅನಂತ್ ಇನ್ನೇನು ಅಲ್ಲಿಂದ ಜೀಪ್ ಅನ್ನ ತೆಗೆದುಕೊಂಡು ಹೊರಡಬೇಕು ಅನ್ನೋಷ್ಟರಲ್ಲಿ ಗೋವಿಂದ್ ಸಾಕಿದ್ದ ಒಂದು ಹುಂಜ ಬಂದು ಜೀಪ್ ನ ಮೇಲೆ ಕುಳಿತುಕೊಳ್ಳುತ್ತೆ. ಹುಂಜ ಆತ ಯಾವಾಗ್ಲೇ ಆಗ್ಲಿ ಜೀಪ್ ತೆಗೆದುಕೊಂಡು ಎಲ್ಲಾದ್ರೂ ಹೊರಟ್ರೆ ಅದು ಕೂಡ ಕಾರ್ನ ಮೇಲೆ ಕುಳಿತು ಅವನ ಜೊತೆನೆ ಹೋಗ್ತಿರುತ್ತೆ. ನಂತರ ಅನಂತ್ ಜೀಪ್ ಅನ್ನ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಷ್ಟರಲ್ಲಾಗಲೇ ನಿಂಗಪ್ಪ ಎಂಬ ಒಬ್ಬ ರೈತ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದು ನಿಂತಿರ್ತಾನೆ. ಆತ ಅನಂತ್ ನನ್ನ ನೋಡ್ತಿದ್ದ ಹಾಗೆ, ಸರ್, ನಿನ್ನೆ ರಾತ್ರಿ ಕೂಡ ಆನೆಗಳು ನನ್ನ ತೋಟಕ್ಕೆ ಬಂದು ಎಲ್ಲ ಬೆಳೆಗಳನ್ನ ನಾಶ ಮಾಡಿವೆ. ದಯವಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ನನಗೆ ಪರಿಹಾರ ಕೊಡಿಸಿ ಅಂತ ಕೇಳಿಕೊಳ್ತಾನೆ. ಸ್ನೇಹಿತರೆ, ಆಕ್ಚುಲಿ ಈ ನಿಂಗಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪರಿಹಾರ ಸಿಗ್ಬೇಕು ಅಂತ ಯಾವಾಗ್ಲೂ ಸುಳ್ಳು ಹೇಳ್ತಿರ್ತಾನೆ. ಈ ವಿಷಯ ಪೊಲೀಸ್ ಸ್ಟೇಷನ್ ನಲ್ಲಿದ್ದ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ನಿಂಗಪ್ಪ ಬಡವನಾಗಿದ್ದ ಕಾರಣ ಇವರವನಿಗೆ ಸಹಾಯ ಮಾಡ್ತಿರ್ತಾರೆ. ಆ ನಿಂಗಪ್ಪ ಅಲ್ಲಿಂದ ಹೋದ ನಂತರ ಅಮ್ಮಚ್ಚಿ ಎಂಬ ಒಬ್ಬಳು ಮಹಿಳೆ ಬರ್ತಾಳೆ. ಸ್ನೇಹಿತರೆ, ಈ ಅಮ್ಮಚ್ಚಿಯ ಮಗಳೇ ಚಿತ್ರದ ಹೀರೋಯಿನ್ ಆಗಿರುವ ಪಂಕಜ. ಆಕೆ ಅನಂತ್ ಬಳಿ ಬಂದು, ಸರ್, ಇನ್ನೇನೋ ಮಳೆಗಾಲ ಶುರುವಾಗ್ತಿದೆ, ನಿಮ್ಮ ಪೊಲೀಸ್ ಸ್ಟೇಷನ್ ನ ಮೇಲ್ಚಾವಣಿ ಎಲ್ಲ ಆಗಲೇ ಹಾಳಾಗಿ ಹೋಗಿದೆ, ದಯವಿಟ್ಟು ಇದರ ರಿಪೇರಿ ಕೆಲಸವನ್ನ ನನ್ಗೇನೆ ಕೊಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಸ್ನೇಹಿತರೆ, ಈ ಅಮ್ಮಚ್ಚಿ ಒಬ್ಬಳು ಮೇಸ್ತ್ರಿ ಆಗಿದ್ದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ತನ್ನ ಜೀವನವನ್ನ ನಡೆಸ್ತಿರ್ತಾಳೆ. ಅದಕ್ಕೆ ಅನಂತ್, ಸರಿ, ಅದನ್ನೆಲ್ಲ ಆಮೇಲೆ ನೋಡಿಕೊಳ್ಳೋಣ, ಆದ್ರೆ ನಿನ್ನ ಮಗಳು ಪಂಕಜ ಯಾಕೆ ಯಾವಾಗ್ಲೂ ಆ ಚಂದ್ರಶೇಖರಯ್ಯನ ಮನೆಗೆ ಹೋಗ್ತಿರ್ತಾಳೆ? ನೀನ್ ನೋಡಿದ್ರೆ ಅವಳಿಗೆ ಗಂಡನ್ನ ಹುಡುಕ್ಬೇಕು ಅಂತ ಎಲ್ಲ ಕಡೆ ಓಡಾಡ್ತಿದ್ಯಾ. ನಿನ್ನ ಮಗಳು ಹೀಗೆ ಒಬ್ಬರ ಮನೆಗೆ ಆಗಾಗ ಹೋಗ್ತಿದ್ದಾಳೆ ಅಂತ ಊರಿನ ಜನಗಳಿಗೆ ಗೊತ್ತಾದ್ರೆ ಅವರು ಏನಂದುಕೊಳ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಅಮ್ಮಚ್ಚಿ, ಸರ್, ಹಾಗೇನಿಲ್ಲ, ನನ್ನ ಮಗಳು ಚಂದ್ರಶೇಖರಯ್ಯನ ಮಗ ರೋಹಿತ್ ಬಳಿ ಕಂಪ್ಯೂಟರ್ ಕಲಿಯೋದಕ್ಕೆ ಅಂತ ಹೋಗ್ತಿದ್ದಾಳಷ್ಟೇ ಅಂತ ಹೇಳ್ತಾಳೆ. ಈ ಕಡೆ ಗೋವಿಂದ್ ಅಡುಗೆ ಎಲ್ಲ ಮುಗಿದ ನಂತರ ತನ್ನ ತಾಯಿಯ ಫೋಟೋಗೆ ಪೂಜೆ ಮಾಡಿ ಎಡೆಯನ್ನ ತೆಗೆದುಕೊಂಡು ಬಂದು ಊರಿನ ಹೊರಗಡೆ ಇಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ಎಡೆಯನ್ನ ತಿನ್ನೋದಕ್ಕೆ ಅಂತ ಒಂದು ಕಾಗೆ ಬರುತ್ತೆ. ಆ ಕಾಗೆ ಎಡೆಯಲ್ಲಿದ್ದ ಪಾಯಸವನ್ನ ಬಿಟ್ಟು ಬೇರೆಲ್ಲವನ್ನ ತಿಂತಿರುತ್ತೆ. ಇದನ್ನ ನೋಡಿದ ಗೋವಿಂದ್ ಎಮೋಷನಲ್ ಆಗಿ, ಅಮ್ಮ, ನಿನ್ಗೆ ಪಾಯಸ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ, ಅದನ್ನ ಕೂಡ ತಿನ್ನು ಅಂತ ಅಳ್ತಾನೆ. ಇದಾದ ನಂತರ ಊರಿನ ಕೆಲವು ಜನಗಳು ಹಾಗೂ ಪೊಲೀಸ್ ಸ್ಟೇಷನ್ ನ ಎಲ್ಲ ಸ್ಟಾಫ್ ಗೋವಿಂದ ಮನೆಗೆ ಬಂದು ಊಟ ಮಾಡ್ತಾರೆ. ಗೋವಿಂದ ಮಗಳು ಊಟ ಮಾಡುವಾಗ, ಅಪ್ಪ, ಪಾಯಸ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ನಂತರ ಮತ್ತೆ ಗೋವಿಂದ್ ಎಮೋಷನಲ್ ಆಗ್ತಾನೆ. ಆ ದಿನ ರಾತ್ರಿ ಗೋವಿಂದ್ ಇನ್ನೇನೋ ಮಲಗಿಕೊಳ್ಬೇಕು ಅನ್ನುವಷ್ಟರಲ್ಲಿ ಊರಿನ ಸುತ್ತಮುತ್ತ ಆನೆಗಳು ಜೋರಾಗಿ ಕೂಗ್ತಿರುವ ಶಬ್ದ ಕೇಳಿಸುತ್ತೆ. ಅದೇ ಸಮಯಕ್ಕೆ ಊರಿನ ಪವರ್ ಕೂಡ ಹೊರಟು ಹೋಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸಬ್ ಇನ್ಸ್ಪೆಕ್ಟರ್ ಅನಂತ್ ಅರ್ಜೆಂಟ್ ಆಗಿ ಗೋವಿಂದ್ ಬಳಿ ಬರ್ತಾನೆ. ಏನ್ ವಿಷಯ ಅಂತ ಕೇಳಿದಾಗ, ಸರ್, ನಿನ್ನೆ ರಾತ್ರಿ ಊರಿನ ಜಮೀನ್ದಾರ ಶ್ರೀನಿವಾಸಯ್ಯ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾನೆ. ತಕ್ಷಣವೇ ಗೋವಿಂದ್ ರೆಡಿಯಾಗಿ ತನ್ನ ಟೀಮ್ ನ ಜೊತೆ ಶ್ರೀನಿವಾಸಯ್ಯನ ಮನೆಗೆ ಹೋಗ್ತಾನೆ. ಸ್ನೇಹಿತರೆ, ಈಗ ಸತ್ತಿರುವ ಶ್ರೀನಿವಾಸಯ್ಯನಿಗೆ ಅವನ ಮಗ ಅರುಣ್ ಅನ್ನ ಬಿಟ್ರೆ ಬೇರೆ ಯಾರು ಕೂಡ ಇರೋದಿಲ್ಲ. ಅರುಣ್ ಕೂಡ ಸಾಫ್ಟ್ವೇರ್ ಕೆಲಸ ಸಿಕ್ತು ಅಂತ ಅಮೆರಿಕಾಗೆ ಹೋಗಿ ವಾಪಸ್ ಬಂದೇ ಇರೋದಿಲ್ಲ. ಗೋವಿಂದ್ ತಕ್ಷಣವೇ ಶ್ರೀನಿವಾಸಯ್ಯನ ಮಗ ಅರುಣ್ ಎಲ್ಲಿದ್ದಾನೆ ಅಂತ, ಅವನ ಅಡ್ರೆಸ್ ಏನಾದ್ರೂ ಸಿಗುತ್ತಾ ಅಂತ ಮನೆಯನ್ನೆಲ್ಲ ಹುಡುಕೋ
ಹಾಕೋದಕ್ಕೆ ಹೇಳ್ತಾನೆ. ತಾನು ಕೂಡ ಮನೆಯಲ್ಲಿ ಯಾವ್ದಾದ್ರು ಲೆಟರ್ ಅಥವಾ ಬೇರೆ ಏನಾದ್ರೂ ಡಾಕ್ಯುಮೆಂಟ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಮನೆಯ ಹಿಂದೆ ಹೋದಾಗ ಈತ ಸಾಕಿದ್ದ ಹುಂಜ ವಿಚಿತ್ರವಾಗಿ ಹಾರಾಡ್ತಿರುತ್ತೆ. ಅಷ್ಟಕ್ಕೂ ಆ ಹುಂಜ ಅಲ್ಲಿದ್ದ ಏನನ್ನ ನೋಡಿ ಹೆದರಿಕೊಳ್ತಾ ಕಿರ್ಚಾಡ್ತಿರುತ್ತೆ. ಅದನ್ನು ನೋಡಿದ ಗೋವಿಂದ್ಗೆ ಸಡನ್ ಆಗಿ ಏನೋ ಫ್ಲಾಶ್ ಆಗುತ್ತೆ. ತಕ್ಷಣವೇ ಕಿಚನ್ಗೆ ಹೋಗಿ ಏನನ್ನೋ ಅಬ್ಸರ್ವ್ ಮಾಡಿ ಹೊರಗಡೆ ಬಂದು ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಶ್ರೀನಿವಾಸ ಏನೊಂದು ಆಕಸ್ಮಿಕ ಸಾವಲ್ಲ, ಅವನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ಗೋವಿಂದ ಮಾತುಗಳನ್ನ ಕೇಳಿದ ಅಲ್ಲಿದ್ದ ಜನಗಳಿಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ತಕ್ಷಣವೇ ಗೋವಿಂದ್ ತಾಲೂಕು ಆಸ್ಪತ್ರೆಗೆ ಕಾಲ್ ಮಾಡಿ ಶ್ರೀನಿವಾಸಯ್ಯನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅರೇಂಜ್ ಮಾಡಿಸ್ತಾನೆ. ನಂತರ ಶ್ರೀನಿವಾಸಯ್ಯನ ಮಗ ಅರುಣ್ ಈಗ ಎಲ್ಲಿದ್ದಾನೋ ಅವನನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಮಾತನಾಡ್ತಿದ್ದಾಗ ಅಲ್ಲಿಗೆ ಪಂಕಜ ಬರ್ತಾಳೆ. ಸರ್, ಖಂಡಿತ ಅರುಣ್ ಬಗ್ಗೆ ರೋಹಿತ್ಗೆ ಗೊತ್ತಿರುತ್ತೆ ಅಂತ ಹೇಳ್ತಾಳೆ. ಯಾರ ರೋಹಿತ್ ಅಂತ ಕೇಳಿದಾಗ ಅರುಣ್ ನಮ್ಮೂರಿನ ರೋಹಿತ್ ಜೊತೆ ಆಗಾಗ ಇಮೇಲ್ ನಲ್ಲಿ ಕಮ್ಯುನಿಕೇಟ್ ಮಾಡ್ತಿರ್ತಾನೆ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಈಗ ಆ ಪಂಕಜ ಹೇಳ್ತಿರುವ ರೋಹಿತ್ ಯಾರು ಅಂತ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಅದೇ ಊರಿನವನಾಗಿದ್ದ ರೋಹಿತ್ ಆಗ ತಾನೆ ಕಂಪ್ಯೂಟರ್ ಎಂಜಿನಿಯರಿಂಗ್ ಅನ್ನ ಮುಗಿಸಿ ಕೆಲಸಕ್ಕಾಗಿ ವೇಟ್ ಮಾಡ್ತಿರ್ತಾನೆ. ಭಾರತದಲ್ಲಿ ಆಗ ಅಲ್ಲಲ್ಲಿ ಕೆಲವೊಂದಷ್ಟು ಜನ ಮಾತ್ರನೇ ಕಂಪ್ಯೂಟರ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ರೋಹಿತ್ಗೆ ಕಂಪ್ಯೂಟರ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ತನ್ನ ತಂದೆ ಹಾಗೂ ಅಣ್ಣನ ಬಳಿ ತುಂಬಾನೇ ಹಠ ಮಾಡಿ ಒಂದು ಕಂಪ್ಯೂಟರ್ ಅನ್ನ ತರಿಸಿಕೊಂಡಿರ್ತಾನೆ. 1997ರ ಕಾಲವಾಗಿದ್ದ ಕಾರಣ ಆಗೆಲ್ಲ ಹಳ್ಳಿಗಳಲ್ಲಿ ಇಂಟರ್ನೆಟ್ ಕನೆಕ್ಷನ್ ಕೂಡ ಸಿಗ್ತಿರೋದಿಲ್ಲ. ತುಂಬಾನೇ ಕಷ್ಟಪಟ್ಟು ತನ್ನ ಕಂಪ್ಯೂಟರ್ಗೆ ಒಂದು ಇಂಟರ್ನೆಟ್ ಕನೆಕ್ಷನ್ ಅನ್ನ ಹಾಕಿಸಿಕೊಳ್ತಾನೆ. ಈಗ ಆ ಊರಲ್ಲೇ ಕೇವಲ ರೋಹಿತ್ ಬಳಿ ಮಾತ್ರನೇ ಕಂಪ್ಯೂಟರ್ ಇರುತ್ತೆ. ಇದಾಗಿ ಕೆಲವು ದಿನಗಳ ನಂತರ ಫಾರಿನ್ ಅಲ್ಲಿ ಕೆಲಸ ಮಾಡ್ತಿದ್ದ ಗೋವಿಂದ ಬಾವಮೈದ ಪ್ರಮೋದ್ ಊರಿಗೆ ಬಂದಿರ್ತಾನೆ. ಆತ ಅರ್ಜೆಂಟ್ ಆಗಿ ತನ್ನ ಕಂಪನಿಗೆ ಒಂದು ಇಂಪಾರ್ಟೆಂಟ್ ಇಮೇಲ್ ಅನ್ನ ಸೆಂಡ್ ಮಾಡಬೇಕಾಗಿರುತ್ತೆ. ಆ ಊರನ್ನ ಬಿಡಿ ಪಕ್ಕದ ಟೌನ್ ಅಲ್ಲೂ ಕೂಡ ಒಂದೇ ಒಂದು ಸೈಬರ್ ಸೆಂಟರ್ ಇರೋದಿಲ್ಲ. ಸೊ ಆ ಊರಲ್ಲಿ ರೋಹಿತ್ ನ ಮನೆಯಲ್ಲಿ ಮಾತ್ರನೇ ಕಂಪ್ಯೂಟರ್ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಗೋವಿಂದ್ ಪ್ರಮೋದ್ ನನ್ನ ಕರೆದುಕೊಂಡು ರೋಹಿತ್ ನ ಮನೆಗೆ ಬರ್ತಾನೆ. ಪ್ರಮೋದ್ ರೋಹಿತ್ ನ ಕಂಪ್ಯೂಟರ್ ನಲ್ಲಿ ತನ್ನ ಕಂಪನಿಗೆ ಇಮೇಲ್ ಅನ್ನ ಸೆಂಡ್ ಮಾಡ್ತಾನೆ. ನಂತರ ರೋಹಿತ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾನೆ. ಮುಂದುವರೆದು ರೋಹಿತ್ ಫಾರಿನ್ ಅಲ್ಲಿ ಕೆಲಸ ಮಾಡ್ತಿರುವ ನನ್ನ ಬಗ್ಗೆ ನನ್ನ ಅಕ್ಕ ಯಾವಾಗ್ಲೂ ತುಂಬಾನೇ ತಲೆ ಕೆಡಿಸಿಕೊಳ್ತಿರ್ತಾಳೆ. ನಾನು ಒಂದು ಲೆಟರ್ ಅನ್ನ ಬರೆದು ಹಾಕಿದ್ರೆ ಅದು ನನ್ನ ಅಕ್ಕನಿಗೆ ತಲುಪೋದಕ್ಕೆ ತಿಂಗಳಾಗುತ್ತೆ. ಹೇಗಿದ್ರು ಈಗ ನಿನ್ನ ಬಳಿ ಕಂಪ್ಯೂಟರ್ ಇದೆ ಅಲ್ವಾ, ನಾನು ಇನ್ಮೇಲೆ ಪತ್ರ ಬರೆಯೋದನ್ನ ಬಿಟ್ಟು ನಿನ್ಗೆ ಡೈರೆಕ್ಟ್ ಆಗಿ ಇಮೇಲ್ ಮಾಡ್ತೀನಿ. ನೀನು ಆ ಇಮೇಲ್ ಅನ್ನ ಪ್ರಿಂಟ್ಔಟ್ ತೆಗೆದುಕೊಂಡು ಹೋಗಿ ನನ್ನ ಅಕ್ಕನಿಗೆ ಕೊಡು. ಆ ರೀತಿ ಮಾಡೋದಕ್ಕೆ ನಾನು ಒಂದು ಇಮೇಲ್ಗೆ 50 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಆಗಿನ ಕಾಲದಲ್ಲಿ 50 ರೂಪಾಯಿ ಅಂದ್ರೆ ಸ್ವಲ್ಪ ದೊಡ್ಡ ಅಮೌಂಟೇ. ಹೇಗಿದ್ರು ತಾನು ಕೂಡ ಮನೆಯಲ್ಲೇ ಫ್ರೀಯಾಗಿ ಇರ್ತೀನಿ, ಈ ಕೆಲಸವನ್ನ ಮಾಡೋಣ ಅಂತ ರೋಹಿತ್ ಒಪ್ಪಿಕೊಳ್ತಾನೆ. ಹೀಗೆ ದಿನಗಳು ಕಳೆದಂತೆ ಒಬ್ಬರ ಬಾಯಿಂದ ಒಬ್ಬರಿಗೆ ಇನ್ಫಾರ್ಮೇಶನ್ ಗೊತ್ತಾಗಿ ರೋಹಿತ್ ನ ಮನೆಯಲ್ಲಿ ಕಂಪ್ಯೂಟರ್ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲರೂ ಟೆಲಿಗ್ರಾಮ್ ಅಥವಾ ಪತ್ರವನ್ನ ಬರೆಯೋದನ್ನ ಬಿಟ್ಟು ರೋಹಿತ್ಗೆ ಇಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರೋಹಿತ್ ಎಲ್ಲರ ಬಳಿ ದುಡ್ಡನ್ನ ಈಸ್ಕೊಳ್ತಾ ಆ ಪ್ರಿಂಟ್ಔಟ್ ಗಳನ್ನ ಅವರವರ ಮನೆಗಳಿಗೆ ತಲುಪಿಸುತ್ತಾ ಒಂದು ರೀತಿ ಮಿನಿ ಪೋಸ್ಟ್ ಮ್ಯಾನ್ ಕೆಲಸವನ್ನೇ ಸ್ಟಾರ್ಟ್ ಮಾಡಿಕೊಳ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ಆ ಶ್ರೀನಿವಾಸನ ಮಗ ಅರುಣ್ ಕೆಲಸಕ್ಕೆ ಅಂತ ಫಾರಿನ್ ಗೆ ಹೋಗಿದ್ದ ಅಲ್ವಾ, ಅವನಿಗೆ ತನ್ನ ಫ್ರೆಂಡ್ಸ್ ಗಳ ಮೂಲಕ ರೋಹಿತ್ ನ ಮನೆಯಲ್ಲಿ ಕಂಪ್ಯೂಟರ್ ಇದೆ ಅಂತ ಗೊತ್ತಾಗಿ ಆತ ಇಮೇಲ್ ಮಾಡ್ತಾನೆ. ಅರುಣ್, ನಮ್ಮಪ್ಪ ಶ್ರೀನಿವಾಸಯ್ಯನಿಗೆ ನಾನು ಸಾಫ್ಟ್ವೇರ್ ಕೆಲಸ ಮಾಡೋದು ಒಂಚೂರು ಕೂಡ ಇಷ್ಟ ಇಲ್ಲ. ನಾನು ಒಳ್ಳೆ ಅಪಾರ್ಚುನಿಟಿ ಸಿಕ್ತು ಅಂತ ಅಮೆರಿಕಾಗೆ ಬಂದೆ. ಆದ್ರೆ ಅಂದಿನಿಂದ ನನ್ನ ತಂದೆ ನನ್ನ ಜೊತೆ ಮಾತನಾಡ್ತಾನೆ ಇಲ್ಲ. ನಮ್ಮಪ್ಪನ ಜೊತೆ ಮಾತನಾಡ್ಬೇಕು ಅಂತ ನಾನು ಮನೆಯ ಫೋನ್ಗೆ ಕಾಲ್ ಮಾಡಿದ್ರು ಕೂಡ ಅವರು ಫೋನ್ ಅನ್ನ ಪಿಕ್ ಮಾಡ್ತಿಲ್ಲ. ನಮ್ಮಮ್ಮ ತೀರಿಕೊಂಡ ಮೇಲಂತೂ ನಮ್ಮಪ್ಪ ಒಬ್ಬಂಟಿಯಾಗಿ ಜೀವನವನ್ನ ನಡೆಸಿದ್ದಾರೆ. ದಯವಿಟ್ಟು ನೀನು ಹೋಗಿ ನನ್ನ ತಂದೆ ಈಗ ಹೇಗಿದ್ದಾರೆ ಅಂತ ವಿಚಾರಿಸಿಕೊಂಡು ಬಂದು ರಿಪ್ಲೈ ಮಾಡು ಅಂತ ಇಮೇಲ್ ಮಾಡಿರ್ತಾನೆ. ಸರಿ ಅಂತ ರೋಹಿತ್ ಮರುದಿನ ಶ್ರೀನಿವಾಸಯ್ಯನನ್ನ ನೋಡೋದಕ್ಕೆ ಅಂತ ತೋಟಕ್ಕೆ ಹೋಗ್ತಾನೆ. ಸ್ನೇಹಿತರೆ, ಆ ಊರಿನ ಜಮೀನ್ದಾರಾಗಿದ್ದ ಶ್ರೀನಿವಾಸನ ಬಳಿ ಸಾಕಷ್ಟು ಆಸ್ತಿ ಇರುತ್ತೆ. ಆದ್ರೆ ತನ್ನ ಮಗ ತನ್ನಿಂದ ದೂರ ಆಗೋದಕ್ಕೆ ಆ ಕಂಪ್ಯೂಟರ್ ಹಾಗೂ ಟೆಕ್ನಾಲಜಿನೇ ಕಾರಣ ಅಂತ ಅದನ್ನ ತುಂಬಾನೇ ಹೇಟ್ ಮಾಡ್ತಿರ್ತಾನೆ. ರೋಹಿತ್ಗೂ ಕೂಡ ಈ ಕಂಪ್ಯೂಟರ್ ಇಂಟರ್ನೆಟ್ ಅನ್ನೋದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊ ಅಂತ ಬೈತಾನೆ. ರೋಹಿತ್ ಅಲ್ಲಿಂದ ವಾಪಸ್ ಬಂದು ಅರುಣ್ಗೆ ನಿಮ್ಮಪ್ಪ ಚೆನ್ನಾಗಿ ಇದ್ದಾರೆ ಅಂತ ರಿಪ್ಲೈ ಮಾಡ್ತಾನೆ. ಅರುಣ್ ಆ ಕಡೆಯಿಂದ ರಿಪ್ಲೈ ಮಾಡ್ತಾ ನಾನು ಕೆಲಸಕ್ಕೆ ಅಂತ ಬಂದಿದ್ದ ಕಾಂಟ್ರಾಕ್ಟ್ ನ ಅವಧಿ ಇನ್ನೇನೋ ಮುಗಿದಿದೆ. ನಮ್ಮ ಕಂಪನಿಯಲ್ಲಿ ಕಾಂಟ್ರಾಕ್ಟ್ ಮುಗಿದ ನಂತರ ಕೆಲಸವನ್ನ ಕಂಟಿನ್ಯೂ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ರೆ ವಾಪಸ್ ಊರಿಗೆ ಬಂದ್ರೆ ನನ್ನನ್ನ ನನ್ನ ತಂದೆ ಮನೆಗೆ ಸೇರಿಸಿಕೊಳ್ತಾರ ಅಂತ ಗೊತ್ತಿಲ್ಲ. ಆದ್ರೆ ಊರಿಗೆ ವಾಪಸ್ ಬಂದ ನಂತರ ನಾನೊಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದುಕೊಳ್ತಿದ್ದೀನಿ. ರೋಹಿತ್, ಹೇಗಿದ್ರು ನಿನ್ಗೂ ಕೂಡ ಕಂಪ್ಯೂಟರ್ ಅಂದ್ರೆ ಇಂಟ್ರೆಸ್ಟ್ ಇದೆ ಅಲ್ವಾ, ನೀನು ಕೂಡ ನನ್ನ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗು. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ನನ್ನ ತಂದೆ ಬಳಿ ಸಾಕಷ್ಟು ಆಸ್ತಿ ಇದೆ ಅಂತ ಹೇಳ್ತಾನೆ. ಮುಂದುವರೆದು ರೋಹಿತ್, ನನ್ನ ತಂದೆಗೆ ಚಿಕನ್ ಕರಿ ಅಂದ್ರೆ ತುಂಬಾನೇ ಇಷ್ಟ. ದಯವಿಟ್ಟು ನಿನಗೆ ಫ್ರೀ ಆದಾಗ ಹೋಗಿ ಅವರಿಗೆ ಚಿಕನ್ ಡಿಶ್ ಅನ್ನ ಕೊಟ್ಟು ಬರ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ರೋಹಿತ್ ಆ ಊರಲ್ಲಿದ್ದ ಒಂದು ಹೋಟೆಲ್ ನಲ್ಲಿ ಚಿಕನ್ ಕರಿಯನ್ನ ತೆಗೆದುಕೊಂಡು ಹೋಗಿ ಶ್ರೀನಿವಾಸಯ್ಯನಿಗೆ ಕೊಡ್ತಾನೆ. ಹೀಗೆ ದಿನಗಳು ಕಳೆದಂತೆ ರೋಹಿತ್ ಹಾಗೂ ಶ್ರೀನಿವಾಸಯ್ಯನ ಮಧ್ಯ ಫ್ರೆಂಡ್ಶಿಪ್ ಶುರುವಾಗುತ್ತೆ.
ಇದಾಗಿ ಕೆಲವು ದಿನಗಳ ನಂತರ ಅರುಣ್ ಮತ್ತೊಂದು ಇಮೇಲ್ ಅನ್ನ ಸೆಂಡ್ ಮಾಡಿರ್ತಾನೆ. ಅದರಲ್ಲಿ ರೋಹಿತ್, ನಮ್ಮ ಊರಲ್ಲಿ ಅಮ್ಮಚ್ಚಿಯ ಮಗಳು ಪಂಕಜ ಇದ್ದಾಳಲ್ವಾ, ನಾನು ಪಂಕಜ ಸ್ಕೂಲ್ ಡೇಸ್ ಇಂದನೇ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ದೀವಿ. ಫಾರಿನ್ ಗೆ ಬಂದ ನಂತರ ಆಕೆ ಜೊತೆ ನನ್ಗೆ ಸರಿಯಾಗಿ ಮಾತನಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ. ನಾನು ಕಳ್ಸೋ ಇಮೇಲ್ ಅನ್ನ ಪ್ರಿಂಟ್ಔಟ್ ತೆಗೆದುಕೊಂಡು ಹೋಗಿ ಪಂಕಜಗೆ ಕೊಟ್ಟು ಬರ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ರೋಹಿತ್ ಇದಕ್ಕೂ ಕೂಡ ಸರಿ ಅಂತ ಆ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ಹೋಗಿ ಪಂಕಜಗೆ ಕೊಡ್ತಾನೆ. ಆದ್ರೆ ಇಮೇಲ್ ಇಂಗ್ಲಿಷ್ ನಲ್ಲಿದ್ದ ಕಾರಣ ಪಂಕಜಗೆ ಅದನ್ನ ಓದೋದಕ್ಕೆ ಬರೋದಿಲ್ಲ. ತುಂಬಾ ದಿನಗಳ ನಂತರ ಅರುಣ್ ತನಗೆ ಲೆಟರ್ ಬರ್ದಿದ್ದಾನೆ ಅಂತ ಗೊತ್ತಾಗಿ ಪಂಕಜ ತುಂಬಾನೇ ಎಮೋಷನಲ್ ಆಗ್ತಾಳೆ. ರೋಹಿತ್ ಅರುಣ್ ಆ ಇಮೇಲ್ ನಲ್ಲಿ ಏನೋ ಬರ್ದಿದ್ದಾನೆ ಅಂತ ಓದಿ ಪಂಕಜಗೆ ಹೇಳ್ತಾನೆ. ನಂತರ ಪಂಕಜ ಕೂಡ ಏನನ್ನ ರಿಪ್ಲೈ ಮಾಡ್ಬೇಕು ಅಂತ ಹೇಳ್ತಾಳೋ ಅದನ್ನ ರೋಹಿತ್ ಬರೆದುಕೊಂಡು ಬಂದು ಅರುಣ್ಗೆ ಇಮೇಲ್ ಮಾಡ್ತಾನೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರ ಮಧ್ಯ ಮತ್ತೆ ಕಮ್ಯುನಿಕೇಶನ್ ಶುರುವಾಗಿ ಪಂಕಜ ತುಂಬಾನೇ ಖುಷಿ ಪಡ್ತಾಳೆ. ಯಾರಾದ್ರೂ ರೋಹಿತ್ ಆಗಾಗ ತನಗೆ ಲೆಟರ್ ತಂದು ಕೊಡ್ತಿರೋದನ್ನ ನೋಡಿದ್ರೆ ತಪ್ಪು ತಿಳಿದುಕೊಳ್ತಾರೆ ಅಂತ ಅವನ ಬಳಿ ಕಂಪ್ಯೂಟರ್ ಕಲಿತೀನಿ ಅಂತ ತನ್ನ ತಾಯಿ ಬಳಿ ಸುಳ್ಳು ಹೇಳ್ತಾಳೆ. ಹೇಗಿರುವಾಗ್ಲೇ ಒಂದು ದಿನ ಶ್ರೀನಿವಾಸಯ್ಯ ಹಾಗೂ ಗೋವಿಂದ್ ಮಾತನಾಡ್ತಾ ನಿಂತಿದ್ದಾಗ ರೋಹಿತ್ ಅವನ ತಂದೆಯ ಜೊತೆ ಅದೇ ದಾರಿಯಲ್ಲಿ ಹೋಗ್ತಿರ್ತಾನೆ. ಶ್ರೀನಿವಾಸಯ್ಯ ಅವರನ್ನ ಕೂಡ ಮನೆಗೆ ಕರೆದುಕೊಂಡು ಹೋಗಿ ಕಾಫಿ ಆಫರ್ ಮಾಡ್ತಾನೆ. ಹೀಗೆ ಒಬ್ಬರಿಗೊಬ್ಬರು ಮಾತನಾಡ್ತಾ ಶ್ರೀನಿವಾಸಯ್ಯ ಹೇಳೋದಂದ್ರೆ, ನನ್ನ ಮಗ ಕೆಲಸ ಅಂತ ಈ ಊರನ್ನ ಬಿಟ್ಟು ಹೋಗಿ ನನ್ನ ಕಡೆ ತಿರುಗಿ ನೋಡ್ತಿಲ್ಲ. ಅದಕ್ಕೇನೆ ನಾನೊಂದು ಡಿಸಿಷನ್ ಅನ್ನ ಮಾಡಿದ್ದೀನಿ. ನನ್ನ ಎಲ್ಲ ಆಸ್ತಿಯನ್ನ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಬರೆದು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈಗಾಗ್ಲೇ ನಾನು ಇದರ ಬಗ್ಗೆ ನಮ್ಮ ಲಾಯರ್ ಬಳಿ ಮಾತನಾಡಿದ್ದೀನಿ ಅಂತ ಹೇಳ್ತಾನೆ. ಶ್ರೀನಿವಾಸಯ್ಯನ ಮಾತುಗಳನ್ನ ಕೇಳಿದ ರೋಹಿತ್ಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಈತ ತನ್ನ ಎಲ್ಲ ಆಸ್ತಿಯನ್ನ ಅನಾಥಾಶ್ರಮಕ್ಕೆ ಬರೆದ್ರೆ ಅರುಣ್ ವಾಪಸ್ ಬಂದ ನಂತರ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ದುಡ್ಡಲ್ಲಿರುತ್ತೆ ಅಂತ ಟೆನ್ಷನ್ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಕೆಲವು ದಿನಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಪಂಕಜ ರೋಹಿತ್ ನನ್ನ ಒಂದು ಜಾಗಕ್ಕೆ ಕರೆದು ತಾನು ತಂದಿದ್ದ ಚಿಕನ್ ಕರಿಯನ್ನ ಅವನ ಕೈಗೆ ಕೊಡ್ತಾಳೆ. ರೋಹಿತ್, ಈ ಚಿಕನ್ ಕರಿಯನ್ನ ನನ್ನ ಮಾವನಿಗೆ ಕೊಡು, ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ತಿನ್ಬೇಡ ಅಂತ ಹೇಳಿ ಅವನ ಕೆನ್ನೆಗೆ ಒಂದು ಮುತ್ತು ಕೊಡ್ತಾಳೆ. ಆಗ ರೋಹಿತ್ ಒಂದಷ್ಟು ಸಂಬಂಧಗಳು ಜಾಸ್ತಿ ದೂರ ಹೋಗೋದಿಲ್ಲ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ದಿನ ಸಾಯಂಕಾಲ ರೋಹಿತ್ ಪಂಕಜ ಕೊಟ್ಟಿದ್ದ ಚಿಕನ್ ಕರಿಯನ್ನ ತೆಗೆದುಕೊಂಡು ಹೋಗಿ ಶ್ರೀನಿವಾಸಯ್ಯನಿಗೆ ಕೊಡ್ತಾನೆ. ನಂತರ ಇದ್ದಕ್ಕಿದ್ದ ಹಾಗೆ ತುಂಬಾನೇ ಗಾಬರಿಗೊಂಡು ಅಲ್ಲಿಂದ ಓಡ್ತಾ ತನ್ನ ಮನೆಗೆ ಬಂದು ಬಿಡ್ತಾನೆ. ತಕ್ಷಣವೇ ತನ್ನ ಕಂಪ್ಯೂಟರ್ ಅನ್ನ ಆನ್ ಮಾಡಿ ಏನನ್ನೋ ಟೈಪ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಸಬ್ ಇನ್ಸ್ಪೆಕ್ಟರ್ ಅನಂತ್ ರೋಹಿತ್ ನನ್ನ ಹುಡುಕಿಕೊಂಡು ಅವನ ಮನೆಗೆ ಬಂದಿದ್ದ ಅಲ್ವಾ. ಅರುಣ್ ಬಗ್ಗೆ ವಿಚಾರಿಸೋಣ ಅಂತ ಅವನ ರೂಮ್ಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ರೋಹಿತ್ ಸತ್ತು ಬಿದ್ದಿರ್ತಾನೆ. ಹಾಗೂ ಅವನ ಮುಂದೆ ಇದ್ದ ಕಂಪ್ಯೂಟರ್ಗೆ ಮೋಸ್ಟ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಅನ್ಸುತ್ತೆ. ಅದು ಕೂಡ ಸುಟ್ಟೋಗಿರುತ್ತೆ. ಮೋಸ್ಟ್ಲಿ ಕಂಪ್ಯೂಟರ್ ಯೂಸ್ ಮಾಡ್ತಿರುವಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಅದರಿಂದ ರೋಹಿತ್ ಸತ್ತೋಗಿರ್ಬೋದು ಅಂತ ಗೋವಿಂದ್ ಕೂಡ ಅಂದುಕೊಳ್ತಾನೆ. ಆದ್ರೆ ಅಲ್ಲೇ ಟೇಬಲ್ ನ ಮೇಲೆ ಅರ್ಧಂಬರ್ಧ ತಿಂದಿದ್ದ ಒಂದು ಚಿಕನ್ ಪೀಸ್ ಇರೋದನ್ನ ನೋಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಒಂದು ದಿನದ ಹಿಂದಕ್ಕೆ ಹೋಗುತ್ತೆ. ಸ್ನೇಹಿತರೆ, ಪಂಕಜ ಅರುಣ್ ಜೊತೆ ಇಮೇಲ್ ಮಾಡೋದಕ್ಕೆ ಅಂತ ಆಗಾಗ ರೋಹಿತ್ ನ ಮನೆಗೆ ಬರ್ತಿದ್ಲಲ್ವಾ. ಪಂಕಜ ಅರುಣ್ಗೆ ಪ್ರತಿ ಬಾರಿ ಇಮೇಲ್ ಮಾಡಿದಾಗ್ಲೂ ಕೂಡ ನೀನು ವಾಪಸ್ ಯಾವಾಗ ಊರಿಗೆ ಬರ್ತೀಯಾ ಅಂತಾನೆ ಕೇಳ್ತಿರ್ತಾಳೆ. ಆದ್ರೆ ಆ ಕಡೆಯಿಂದ ಅರುಣ್ ಮಾತ್ರ ನಾನು ಈಗ ಊರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ತಿರ್ತಾನೆ. ಮತ್ತೊಂದು ಕಡೆ ಪಂಕಜ ಪ್ರತಿದಿನ ಬಂದು ಈ ರೋಹಿತ್ ನನ್ನ ಮೀಟ್ ಮಾಡ್ತಿದ್ದ ಕಾರಣ ಇವನಿಗೆ ಅವಳ ಮೇಲೆ ಅಟ್ರಾಕ್ಷನ್ ಶುರುವಾಗಿರುತ್ತೆ. ಹಿಂದಿನ ದಿನ ಪಂಕಜ ಮನೆಗೆ ಬಂದಿದ್ದಾಗ ರೋಹಿತ್ ಆಕೆ ಕೈಯನ್ನ ಟಚ್ ಮಾಡಿಬಿಡುತ್ತಾನೆ. ಇದನ್ನ ನೋಡಿದ ಪಂಕಜಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಈ ರೋಹಿತ್ ತನ್ನನ್ನ ಫಿಸಿಕಲಿ ಇಷ್ಟಪಡ್ತಿದ್ದಾನೆ ಅಂತ ಆಕೆಗೆ ಅರ್ಥ ಆಗುತ್ತೆ. ಆಕೆ ಕೋಪವನ್ನ ಡೈವರ್ಟ್ ಮಾಡೋದಕ್ಕೆ ಅಂತ ರೋಹಿತ್ ಅರುಣ್ ಈಗ ಸದ್ಯ ಊರಿಗೆ ಬರೋದಿಲ್ವಂತೆ ಅಂತ ಹೇಳ್ತಾನೆ. ಅದಕ್ಕೆ ಪಂಕಜ ತುಂಬಾನೇ ಕೋಪದಲ್ಲಿ ಅವನನ್ನ ಹೇಗೆ ಊರಿಗೆ ಬರೋ ಹಾಗೆ ಮಾಡ್ಬೇಕು ಅಂತ ಹೇಳ್ತಾ ಅಲ್ಲಿಂದ ತನ್ನ ಮನೆಗೆ ಹೊರಟು ಬರ್ತಾಳೆ. ಮನೆಗೆ ಬರ್ತಿದ್ದ ಹಾಗೇನೆ ತಾನು ಸಾಕಿದ್ದ ಒಂದು ಕೋಳಿಯನ್ನ ಕುಯ್ದು ಚಿಕನ್ ಕರಿ ರೆಡಿ ಮಾಡ್ತಾಳೆ. ನಂತರ ರೋಹಿತ್ಗೆ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳಿ ಆ ಚಿಕನ್ ಕರಿಯನ್ನ ಅವನ ಕೈಗೆ ಕೊಟ್ಟು ಇದನ್ನ ನನ್ನ ಮಾವ ಶ್ರೀನಿವಾಸಯ್ಯನಿಗೆ ಕೊಡಬೇಕು, ನೀನು ಯಾವುದೇ ಕಾರಣಕ್ಕೂ ಇದನ್ನ ತಿನ್ಬಾರ್ದು ಅಂತ ಹೇಳ್ತಾ ಅವನ ಕೆನ್ನೆಗೆ ಮುತ್ತು ಕೊಡ್ತಾಳೆ. ಹಾಗೂ ಒಂದಷ್ಟು ಸಂಬಂಧಗಳು ಜಾಸ್ತಿ ದೂರ ಹೋಗೋದಿಲ್ಲ, ಇದನ್ನೆಲ್ಲ ಬಿಟ್ಟು ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗಿರ್ತಾಳೆ. ರೋಹಿತ್ ವಾಪಸ್ ಮನೆಗೆ ಸೈಕಲ್ ನಲ್ಲಿ ಬರ್ತಿದ್ದಾಗ ಆ ಕಡೆಯಿಂದ ಬರ್ತಿದ್ದ ಮಾರನ್ ಎಂಬ ಒಬ್ಬ ವ್ಯಕ್ತಿಗೆ ಗುದ್ದಿ ಬಿಡುತ್ತಾನೆ. ಸ್ನೇಹಿತರೆ, ಆ ಮಾರನ್ ಬೇರೆ ಯಾರು ಅಲ್ಲ, ಶ್ರೀನಿವಾಸಯ್ಯನ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ. ಆ ಶ್ರೀನಿವಾಸಯ್ಯ ಅನಾಥಾಶ್ರಮಕ್ಕೆ ತನ್ನ ಆಸ್ತಿಯನ್ನ ಬರಿಬೇಕು ಅಂತ ಹೇಳ್ತಿದ್ದ ಅಲ್ವಾ. ಅದರ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡ ಈ ಮಾರನ್ ಲಾಯರ್ ಬಳಿ ಹೋಗ್ತಿರ್ತಾನೆ. ಇದನ್ನ ನೋಡಿದ ರೋಹಿತ್ಗೆ ಈಗ ಮತ್ತಷ್ಟು ಟೆನ್ಷನ್ ಆಗುತ್ತೆ. ಈ ಕಡೆ ಅಮ್ಮಚ್ಚಿ ಮನೆಗೆ ಬಂದು ಊಟ ಮಾಡ್ತಿದ್ದಾಗ ತನ್ನ ಮಗಳು ಚಿಕನ್ ಕರಿ ಮಾಡಿದ್ಲು ಅಂತ ಗೊತ್ತಾಗುತ್ತೆ. ಚಿಕನ್ ಕರಿ ಎಲ್ಲಿ ಅಂತ ಕೇಳಿದಾಗ ಪಂಕಜ ಅಮ್ಮ ಅಡಿಗೆ ಮಾಡ್ತಿದ್ದಾಗ ಅದರ ಒಳಗಡೆ ಹಲ್ಲಿ ಬಿದ್ದು ಬಿಡ್ತು, ಅದಕ್ಕೇನೆ ಚಿಕನ್ ಕರಿಯನ್ನ ಬಿಸಾಕಿ ಬಿಟ್ಟೆ ಅಂತ ಮ್ಯಾನೇಜ್ ಮಾಡ್ತಾಳೆ. ಈ ಕಡೆ ರೋಹಿತ್ಗೆ ಆ ಶ್ರೀನಿವಾಸಯ್ಯ ತನ್ನ ಎಲ್ಲ ಆಸ್ತಿಯನ್ನ ಅನಾಥಾಶ್ರಮಕ್ಕೆ ಬರೆದು ಬಿಟ್ರೆ ಅರುಣ್ ವಾಪಸ್ ಬಂದ ನಂತರ ತನ್ನ ಬಿಸ್ನೆಸ್ ಅನ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತಾನೆ ತಲೆ ಕೆಡುತ್ತೆ. ಹೇಗಾದ್ರೂ ಮಾಡಿ ತಕ್ಷಣವೇ ಅರುಣ್ ನನ್ನ ವಾಪಸ್ ಊರಿಗೆ ಬರುವ ಹಾಗೆ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗಲೇ ಈ ರೋಹಿತ್ ಶಾಕಿಂಗ್ಲಿ ಅನುಮಾನ ಬರದ ಹಾಗೆ ಯಾರನ್ನಾದ್ರೂ ಹೇಗೆ ಕೊಲೆ ಮಾಡೋದು ಅಂತ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾನೆ.
ಮಾಡ್ತಾನೆ. ನಂತರ ತನ್ನ ತಂದೆ ಯೂಸ್ ಮಾಡ್ತಿದ್ದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ಕುಟ್ಟಿ ಪುಡಿ ಮಾಡಿಕೊಳ್ತಾನೆ. ಪಂಕಜ ಕೊಟ್ಟಿದ್ದ ಆ ಚಿಕನ್ ಕರಿಯಲ್ಲಿ ತಾನು ತಿನ್ನೋದಕ್ಕೆ ಅಂತ ಒಂದೆರಡು ಪೀಸ್ ಗಳನ್ನ ಸೈಡ್ಗೆ ಎತ್ತಿಟ್ಟುಕೊಂಡು ಆ ಟಿಫನ್ ಬಾಕ್ಸ್ಗೆ ಟ್ಯಾಬ್ಲೆಟ್ಸ್ ಪೌಡರ್ ಅನ್ನ ಮಿಕ್ಸ್ ಮಾಡಿಬಿಡ್ತಾನೆ. ನಂತರ ಶ್ರೀನಿವಾಸಯ್ಯನ ಮನೆಗೆ ಹೋಗಿ ಪಂಕಜ ಕೊಟ್ಟಿದ್ದ ಆ ಚಿಕನ್ ಕರಿಯನ್ನ ಕೊಡ್ತಾನೆ. ಶ್ರೀನಿವಾಸಯ್ಯ ರೋಹಿತ್ಗೂ ಕೂಡ ಚಿಕನ್ ತಿನ್ನೋ ಅಂತ ಆಫರ್ ಮಾಡ್ತಾನೆ. ಆದ್ರೆ ರೋಹಿತ್ ಇವತ್ತು ಸೋಮವಾರ ನಾನು ತಿನ್ನೋದಿಲ್ಲ ಅಂತ ಹೇಳ್ತಾನೆ. ಶ್ರೀನಿವಾಸಯ್ಯ ಆ ಚಿಕನ್ ಅನ್ನ ತಿಂದ ಸ್ವಲ್ಪ ಸಮಯದಲ್ಲಿ ಆತ ಒದ್ದಾಡಿ ಸತ್ತು ಹೋಗ್ತಾನೆ. ತಕ್ಷಣವೇ ರೋಹಿತ್ ಅಲ್ಲೇ ಇದ್ದ ಒಂದು ಬಟ್ಟೆಯನ್ನ ತೆಗೆದುಕೊಂಡು ತನ್ನ ಎಲ್ಲ ಫಿಂಗರ್ ಪ್ರಿಂಟ್ಸ್ ಗಳನ್ನ ಎರೇಸ್ ಮಾಡ್ತಾನೆ. ನಂತರ ತಾನು ತಂದಿದ್ದ ಆ ಚಿಕನ್ ಕರಿಯನ್ನ ತೆಗೆದುಕೊಂಡು ಹೋಗಿ ಮನೆಯ ಹಿಂದೆ ಎಸೆದು ಬಿಡ್ತಾನೆ. ನಂತರ ಯಾರಾದ್ರೂ ತನ್ನನ್ನ ನೋಡಿದ್ರೆ ಅನುಮಾನ ಬರುತ್ತೆ ಅಂತ ಅಲ್ಲಿಂದ ಓಡ್ತಾ ತನ್ನ ಮನೆಗೆ ಬಂದು ಬಿಟ್ಟಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ರೋಹಿತ್ ಕೂಡ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಮ್ಮಚ್ಚಿ ತನ್ನ ಮಗಳು ಪಂಕಜಳನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾಳೆ. ರೋಹಿತ್ ನ ಟೇಬಲ್ ನ ಮೇಲೆ ಚಿಕನ್ ಕರಿಯ ಪೀಸ್ ಗಳಿರೋದನ್ನ ನೋಡಿದ ಪಂಕಜ ಒಂದೇ ಸರಿ ಗಾಬರಿಯಾಗಿ ಬಿಡ್ತಾಳೆ. ಪಂಕಜಳ ಮುಖದ ಎಕ್ಸ್ಪ್ರೆಷನ್ ನೋಡಿದ ಗೋವಿಂದ್ಗೆ ಅರ್ಥ ಆಗುತ್ತೆ ಈ ಪಂಕಜಗೆ ರೋಹಿತ್ ನ ಸಾವಿನ ಬಗ್ಗೆ ಏನೋ ಗೊತ್ತಿದೆ ಅಂತ. ತಕ್ಷಣವೇ ಗೋವಿಂದ್ ಪಂಕಜಳನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅದೇ ಸಮಯಕ್ಕೆ ಈ ಗೋವಿಂದ್ ಕಳುಹಿಸಿಕೊಟ್ಟಿದ್ದ ಒಬ್ಬ ಕಾನ್ಸ್ಟೇಬಲ್ ಓಡ್ತಾ ಅಲ್ಲಿಗೆ ಬರ್ತಾನೆ. ಸರ್, ನೀವು ಹೇಳಿದ ಹಾಗೆ ಪಂಕಜಳ ಮನೆಯ ಸುತ್ತಮುತ್ತ ಸರ್ಚ್ ಮಾಡಿದ್ವಿ. ಆಕೆಯ ಮನೆ ಹಿಂದೆ ಒಂದು ಒಡೆದು ಹಾಕಿರುವ ಮಡಿಕೆ ಹಾಗೂ ಈ ಬೇರು ಸಿಕ್ತು ಸರ್ ಅಂತ ತೋರಿಸ್ತಾನೆ. ಆ ಬೇರನ್ನ ನೋಡ್ತಿದ್ದ ಹಾಗೇನೆ ಸಬ್ ಇನ್ಸ್ಪೆಕ್ಟರ್ ಅನಂತ್, ಸರ್ ಇದು ಪಾಶಂಬರ ಬೇರಲ್ವಾ, ಇದು ತುಂಬಾನೇ ಪಾಯ್ಸನಸ್ ಅಲ್ವಾ ಸರ್ ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇದನ್ನೆಲ್ಲ ನೋಡಿದ ಅಮ್ಮಚ್ಚೆ ತನ್ನ ಮಗಳಿಗೆ ಸರಿಯಾಗಿ ಹೊಡುತ್ತಾ, ಯಾಕೆ ಶ್ರೀನಿವಾಸಯ್ಯನನ್ನ ಸಾಯಿಸಿಬಿಟ್ಟೆ, ಆ ದಿನ ನಾನು ಕೇಳಿದಾಗ ಚಿಕನ್ ಕರಿಯಲ್ಲಿ ಹಲ್ಲಿ ಬಿತ್ತು ಅಂತ ಯಾಕೆ ಸುಳ್ಳನ್ನ ಹೇಳಿದೆ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈಗ ಪಂಕಜ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಕೆ ಅಳುತ್ತಾ, ಸರ್ ನಾನು ಹಾಗೂ ಅರುಣ್ ಸ್ಕೂಲ್ ದಿನಗಳಿಂದಾನೇ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ದೀವಿ. ಅರುಣ್ ಕಾಲೇಜ್ ಮುಗಿದ ನಂತರ ಕೆಲಸಕ್ಕೆ ಅಂತ ಫಾರಿನ್ ಗೆ ಹೊರಟು ಹೋದ. ಆದ್ರೆ ಅದಾದ ನಂತರ ನಮ್ಮಿಬ್ಬರ ಮಧ್ಯ ಕಮ್ಯುನಿಕೇಶನ್ ಸ್ಟಾಪ್ ಆಗಿ ಹೋಯ್ತು. ಇದಾಗಿ ಹಲವು ತಿಂಗಳುಗಳ ನಂತರ ರೋಹಿತ್ ನ ಮುಖಾಂತರ ಇಮೇಲ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ವಿ. ಆದ್ರೆ ನಾನು ಅರುಣ್ಗೆ ನೀನು ಯಾವಾಗ ಊರಿಗೆ ಬರ್ತೀಯ ಅಂತ ಎಷ್ಟು ಬಾರಿ ಕೇಳಿದ್ರು ಕೂಡ ಆತ ಸರಿಯಾಗಿ ಉತ್ತರ ಕೊಡ್ತಿರ್ಲಿಲ್ಲ. ಅದಕ್ಕೇನೆ ನಾನೊಂದು ಐಡಿಯಾ ಮಾಡಿದೆ. ಅವನ ತಂದೆ ಶ್ರೀನಿವಾಸಯ್ಯ ಸತ್ತು ಹೋದ್ರೆ ಆತ ಖಂಡಿತ ಊರಿಗೆ ಬರ್ಲೇಬೇಕಲ್ವಾ. ಶ್ರೀನಿವಾಸಯ್ಯನನ್ನ ಸಾಯಿಸೋದಕ್ಕೆ ಅಂತಾನೆ ಆ ಚಿಕನ್ ಕರಿಯಲ್ಲಿ ಪಾಶಂಬರ ಬೇರಿನ ರಸವನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಆದ್ರೆ ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಇದನ್ನ ತಿನ್ಬೇಡ ಅಂತ ಹೇಳಿದ್ದೆ ಅಂತ ಹೇಳ್ತಾ ಈಗ ಚಿತ್ರದಲ್ಲಿ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಹಿಂದಿನ ದಿನ ರಾತ್ರಿ ಈ ರೋಹಿತ್ ಶ್ರೀನಿವಾಸಯ್ಯ ಸತ್ತ ನಂತರ ಅವನ ಮನೆಯಿಂದ ಹೆದರಿಕೊಂಡು ಓಡ್ತಾ ಬಂದಿದ್ದ ಅಲ್ವಾ. ಸ್ವಲ್ಪ ಸಮಯದ ಮುಂಚೆ ಪಂಕಜ ಕೊಟ್ಟಿದ್ದ ಚಿಕನ್ ಕರಿಯಲ್ಲಿ ಒಂದೆರಡು ಪೀಸ್ ಗಳನ್ನ ತಾನು ತಿನ್ಬೇಕು ಅಂತ ಎತ್ತಿಟ್ಟುಕೊಂಡಿದ್ದ ಅಲ್ವಾ. ಆ ಚಿಕನ್ ಪೀಸ್ ಅನ್ನ ತಿಂತ ಅರುಣ್ಗೆ ಇಮೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಊರಿನ ಹೊರಗಡೆ ಒಂದು ಆನೆ ಟ್ರಾನ್ಸ್ಫಾರ್ಮರ್ ನ ವೈರ್ ಅನ್ನ ಟಚ್ ಮಾಡಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಊರಿನ ಪವರ್ ಕಟ್ ಆಗಿ ಬಿಡುತ್ತೆ. ಅದರ ಜೊತೆಗೇನೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದ ಕಾರಣ ರೋಹಿತ್ ನ ಕಂಪ್ಯೂಟರ್ ಕೂಡ ಸುಟ್ಟು ಹೋಗುತ್ತೆ. ಅದೇ ಸಮಯಕ್ಕೆ ಅಪಾಶಂಬರ ಬೇರಿನ ರಸ ಮಿಕ್ಸ್ ಆಗಿದ್ದ ಚಿಕನ್ ಅನ್ನ ತಿಂದಿದ್ದ ಕಾರಣ ರೋಹಿತ್ ಕೂಡ ಅಲ್ಲೇ ಸತ್ತು ಹೋಗ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಗೋವಿಂದ್ ಅಲ್ಲಿದ್ದ ಅನಂತ್ಗೆ, ಅನಂತ್ ಅಪಾಶಂಬರ ಬೇರು ಎಷ್ಟೊಂದು ಡೇಂಜರಸ್ ಗೊತ್ತಾ, ಅಪಾಶಂಬರ ಬೇರಿಗೆ ರುಚಿ ಆಗ್ಲಿ ವಾಸನೆ ಆಗ್ಲಿ ಇರೋದಿಲ್ಲ. ಅಪಾಶಂಬರ ಬೇರಿನ ರಸದಿಂದ ಯಾರಾದ್ರೂ ಸತ್ರೆ ಪೋಸ್ಟ್ ಮಾರ್ಟಮ್ ನಲ್ಲೂ ಕೂಡ ಏನಾಗಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಡಾಕ್ಟರ್ ಗಳಿಗೂ ಸಾಧ್ಯ ಆಗೋದಿಲ್ಲ. ಅಪಾಶಂಬರ ಬೇರನ್ನ ಯಾರೇ ಕನ್ಸ್ಯೂಮ್ ಮಾಡಿದ್ರೋ ಇಮಿಡಿಯೇಟ್ ಆಗಿ ಸತ್ತು ಹೋಗ್ತಾರೆ. ಆದ್ರೆ ಅದೇವರು ಅಪಾಶಂಬರ ವಿಷದ ಬಗ್ಗೆ ಪ್ರಾಣಿಗಳಿಗೆ ಮಾತ್ರನೇ ಗೊತ್ತಾಗುವ ಶಕ್ತಿ ಕೊಟ್ಟಿದ್ದಾನೆ. ಪ್ರಾಣಿಗಳು ಅಪಾಶಂಬರ ವಿಷದ ಬಳಿ ಹೋಗ್ತಿದ್ದ ಹಾಗೇನೆ ವಿಚಿತ್ರವಾಗಿ ಕೂಗಾಡ್ತವೆ. ಸ್ನೇಹಿತರೆ, ಇಲ್ಲಿ ನಮ್ಗೆ ಗೊತ್ತಾಗುವ ಮತ್ತೊಂದು ವಿಷಯವೇನ್ ಗೊತ್ತಾ, ಆ ದಿನ ಶ್ರೀನಿವಾಸಯ್ಯ ಸತ್ತಾಗ ಗೋವಿಂದ್ ಅವನ ಟೀಮ್ ಜೊತೆ ಹೋಗಿ ಮನೆಯನ್ನೆಲ್ಲ ಹುಡುಕ್ತಾ ಅವನ ಮನೆಯ ಹಿಂದೆ ಹೋಗಿದ್ದ ಅಲ್ವಾ. ಆಗ ಈತ ಸಾಕಿದ್ದ ಒಂದು ಹುಂಜ ವಿಚಿತ್ರವಾಗಿ ಕೂಗಾಡ್ತಾ ಎಗರಾಡ್ತಿತ್ತಲ್ವಾ. ಯಾಕಂದ್ರೆ ಹಿಂದಿನ ದಿನ ರೋಹಿತ್ ಆ ಶ್ರೀನಿವಾಸಯ್ಯ ಸತ್ತ ನಂತರ ಆತ ತಿಂತಿದ್ದ ಚಿಕನ್ ಕರಿಯನ್ನ ತಂದು ಮನೆಯ ಹಿಂದೆ ಬಿಸಾಕಿರ್ತಾನೆ. ಆಗ ಗೋವಿಂದ್ ತಕ್ಷಣವೇ ಕಿಚನ್ ಗೆ ಬಂದು ಶ್ರೀನಿವಾಸಯ್ಯ ಸಾಯೋದಕ್ಕೂ ಮುಂಚೆ ಏನಾದ್ರೂ ತಿಂದಿದ್ನ ಅಂತ ಚೆಕ್ ಮಾಡಿರ್ತಾನೆ. ಆಗ ಹಿಂದಿನ ದಿನ ರೋಹಿತ್ ಯಾವುದೇ ಸಾಕ್ಷಿ ಸಿಗ್ಬಾರ್ದು ಅಂತ ಶ್ರೀನಿವಾಸಯ್ಯ ತಿಂದಿದ್ದ ತಟ್ಟೆಯನ್ನ ತೊಳೆದು ಇಟ್ಟಿರ್ತಾನೆ. ಸ್ನೇಹಿತರೆ, ಇಲ್ಲಿ ಇನ್ಸ್ಪೆಕ್ಟರ್ ಗೋವಿಂದ್ ನ ಎಕ್ಸ್ಪ್ರೆಷನ್ ಅನ್ನ ಅಬ್ಸರ್ವ್ ಮಾಡಿ, ಯಾಕಂದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಇದೆ. ಪಂಕಜಳನ್ನ ಕಸ್ಟಡಿಗೆ ತೆಗೆದುಕೊಂಡ ನಂತರ ಅನಂತ್ ಗೋವಿಂದ್ ಅನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಜೀಪ್ ನಲ್ಲಿ ಕರೆದುಕೊಂಡು ಹೊರಡ್ತಾನೆ. ಈಗ ದಾರಿಯುದ್ದಕ್ಕೂ ಅನಂತ್ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವುದೇ ಕೊಲೆಯ ಕೇಸನ್ನ ಕಂಡುಹಿಡಿಬೇಕಂದ್ರೆ ಕೇವಲ 3 ದಾರಿ ಇದೆ. ಆದ್ರೆ ಗೋವಿಂದ್ ಸರ್ ಈ ಕೇಸನ್ನ ಇಷ್ಟು ಈಸಿಯಾಗಿ ಹೇಗೆ ಸಾಲ್ವ್ ಮಾಡಿಬಿಟ್ರು? ಮೊದಲ ದಾರಿ, ಪಂಕಜ ಚಿಕನ್ ಗೆ ವಿಷ ಹಾಕಿದ್ದನ್ನ ನೋಡಿದ್ದ ಯಾರಾದ್ರೂ ಐ ವಿಟ್ನೆಸ್ ಇರಬೇಕು. ಆದ್ರೆ ಈ ಕೇಸಲ್ಲಿ ಪಂಕಜ ಚಿಕನ್ ಗೆ ವಿಷ ಹಾಕಿದ್ದನ್ನ ನೋಡಿರೋರು ಯಾರು ಇಲ್ಲ. ಎರಡನೇದು, ಪಂಕಜನೆ ವಿಷ ಹಾಕಿದ್ದಾಳೆ ಅನ್ನೋದಕ್ಕೆ ನಮ್ಗೆ ಯಾವುದೇ ಸಾಕ್ಷಿನೇ ಸಿಕ್ಕಿರ್ಲಿಲ್ಲ. ಆದ್ರೆ ಗೋವಿಂದ್ ಸರ್ ಮೊದಲೇ ಪಂಕಜ ವಿಷ
ವಿಷ ಹಾಕಿ ಸಾಯಿಸಿದ್ದಾಳೆ ಅಂತ ಹೇಳಿದ ನಂತರ ಅಮ್ಮಡಿಕೆ ಹಾಗೂ ಪಾಶಂಬರ ಬೇರನ್ನ ತರಿಸಿದ್ರು. ಹಾಗಾದ್ರೆ ಗೋವಿಂದ್ ಸರ್ಗೆ ಆ ಪಾಶಂಬರ ಬೇರಿನ ಬಗ್ಗೆ ಮೊದಲೇ ಗೊತ್ತಿತ್ತ? ಹಾಗಾದ್ರೆ ಈ ಕೊಲೆಯನ್ನ ಕಂಡುಹಿಡಿದಕ್ಕೆ ಇದ್ದ ಕೊನೆಯ ದಾರಿ ನಾವೇ ಮಾಡಿದ ತಪ್ಪಿನ ಅನುಭವದ ಮೇಲೆ ಗೆಸ್ ಮಾಡೋದು. ಇದರರ್ಥ ಗೋವಿಂದ್ ಸರ್ ಈ ಪಾಶಂಬರ ಬೇರನ್ನ ಈ ಮುಂಚೆ ಯೂಸ್ ಮಾಡಿದ್ರು ಅನ್ಸುತ್ತೆ ಅಂತ ಗೆಸ್ ಮಾಡ್ತಾನೆ. ಅಷ್ಟರಲ್ಲೇ ಗೋವಿಂದ ಮನೆಯ ಬಳಿ ಬಂದಿದ್ದ ಕಾರಣ ಗೋವಿಂದ್ ಜೀಪ್ ನಲ್ಲಿ ಇಳಿದು ಇನ್ನೇನು ಗೇಟ್ ನ ಒಳಗಡೆ ಹೋಗ್ಬೇಕು ಅನ್ನುವಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸರ್ ಪಂಕಜಾಳಿಗೇನೋ ಕೋರ್ಟ್ ನಲ್ಲಿ ಶಿಕ್ಷೆ ಆಗುತ್ತೆ, ಆದ್ರೆ ನಿಮ್ಗೆ ಯಾವಾಗ ಶಿಕ್ಷೆ ಆಗುತ್ತೆ ಅಂತ ಕೇಳ್ತಾನೆ. ಅನಂತ್ನ ಮಾತುಗಳನ್ನ ಕೇಳಿದ ಗೋವಿಂದ್ಗೆ ತುಂಬಾನೇ ಎಮೋಷನಲ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ 30 ವರ್ಷಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ಗೋವಿಂದ್ಗೆ ಒಬ್ಬಳು ತಮ್ಮ ಹಾಗೂ ತಂಗಿ ಇರ್ತಾಳೆ. ಗೋವಿಂದ್ ಚಿಕ್ಕವನಿರುವಾಗಲೇ ಇವನ ತಂದೆ ತೀರಿ ಹೋಗಿದ್ದ ಕಾರಣ ಇವನ ತಾಯಿ ತುಂಬಾನೇ ಕಷ್ಟಪಟ್ಟು ಜೀವನ ಮಾಡ್ತಿರ್ತಾಳೆ. ಕೊನೆಗೊಂದು ದಿನ ಬಡತನವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ತನ್ನ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಹೋಗಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಆಗ ಗೋವಿಂದ್ ಶ್ರೀನಿವಾಸಯ್ಯನ ಸಹಾಯದಿಂದ ಆ ಬಾವಿಗೆ ಹಾರಿ ತನ್ನ ತಾಯಿ, ತಂಗಿ ಹಾಗೂ ತಮ್ಮನನ್ನ ಕಾಪಾಡಿರ್ತಾನೆ. ಅವರನ್ನ ಕಾಪಾಡಿದ ನಂತರ ಶ್ರೀನಿವಾಸಯ್ಯ ಗೋವಿಂದ ತಾಯಿಗೆ ಬುದ್ಧಿ ಹೇಳಿರ್ತಾನೆ. ಇದಾಗಿ ಕೆಲವು ವರ್ಷಗಳ ನಂತರ ಗೋವಿಂದ ಮದುವೆ ಆಗುತ್ತೆ. ಗೋವಿಂದ ಮಾವ ಅದೇ ಊರಲ್ಲಿ ಗೋವಿಂದ್ಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡ್ಸೋದಾಗಿ ಹೇಳ್ತಾನೆ. ಹಾಗೂ ಕೆಲಸ ಸಿಗೋವರೆಗೂ ನೀನು ನನ್ನ ಮಗಳ ಜೊತೆ ಸಿಟಿಯಲ್ಲಿ ವಾಸ ಮಾಡ್ತಿರೋ, ಬೇಕಾದ್ರೆ ನಿನ್ನ ತಾಯಿ, ತಂಗಿ ಹಾಗೂ ತಮ್ಮನನ್ನ ಕೂಡ ಕರೆದುಕೊಂಡು ಹೋಗು ಅಂತ ಹೇಳಿರ್ತಾನೆ. ಸರಿ ಅಂತ ಗೋವಿಂದ್ ಇದನ್ನೇ ಹೋಗಿ ತನ್ನ ತಾಯಿ ಬಳಿ ಹೇಳಿದಾಗ ಆಕೆ ನಾನು ಎಲ್ಲಿಗೂ ಕೂಡ ಬರೋದಿಲ್ಲ, ಸಿಟಿಗೆ ಬಂದು ನಿನ್ನ ಮಾವನ ಹಂಗಿನಲ್ಲಿ ನಾನಿರ್ಬೇಕಾ, ಒಂದು ವೇಳೆ ನನ್ನ ಇಬ್ಬರು ಮಕ್ಕಳನ್ನ ಸಾಕೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಬಾವಿಗೆ ಹಾರಿ ಪ್ರಾಣ ಕಳೆದುಕೊಳ್ತೀವಿ ಅಂತ ಹೇಳಿಬಿಟ್ಟಿರ್ತಾಳೆ. ಇದಾಗಿ ಕೆಲವು ತಿಂಗಳ ನಂತರ ಶಾಕಿಂಗ್ಲಿ ಗೋವಿಂದ ತಾಯಿ ಮತ್ತೆ ತನ್ನ ಮಗನನ್ನ ಕರೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ತಕ್ಷಣವೇ ಗೋವಿಂದ ತಂಗಿ ಗೋವಿಂದ ಬಳಿ ಬಂದು ನಡೆದದ್ದನ್ನೆಲ್ಲ ಹೇಳಿಕೊಂಡಿರ್ತಾಳೆ. ಅಣ್ಣ, ನಮ್ಗೆ ಸಾಯೋದಕ್ಕೆ ಇಷ್ಟ ಇಲ್ಲ, ಅಮ್ಮನ ಜೊತೆ ಇದ್ರೆ ಆಕೆ ಖಂಡಿತ ನಮ್ಮನ್ನ ಕೂಡ ಸಾಯಿಸಿ ಬಿಡ್ತಾಳೆ ಅಂತ ಹತ್ತಿರ್ತಾಳೆ. ಈಗ ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಗೋವಿಂದ್ ಒಂದು ಶಾಕಿಂಗ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾನೆ. ಕಾಡಿಗೆ ಹೋಗಿ ಆ ವಿಷಕಾರಿಯಾಗಿದ್ದ ಪಾಶಂಬರ ಬೇರನ್ನ ಮನೆಗೆ ತರ್ತಾನೆ. ತನ್ನ ತಾಯಿಗೆ ಇಷ್ಟ ಆಗಿದ್ದ ಪಾಯಸ ಮಾಡಿ ಆ ಪಾಶಂಬರ ಬೇರಿನ ರಸವನ್ನ ಅದಕ್ಕೆ ಮಿಕ್ಸ್ ಮಾಡಿ ಕುಡಿಸಿ ಬಿಡ್ತಾನೆ. ಆ ಪಾಯಸವನ್ನ ಕುಡಿತಿದ್ದ ಹಾಗೆ ಗೋವಿಂದ ತಾಯಿ ಒದ್ದಾಡಿ ಸತ್ತೋಗಿ ಬಿಡ್ತಾಳೆ. ಇದಾದ ನಂತರ ಗೋವಿಂದ್ ಆ ಪಾಯಸವನ್ನ ತೆಗೆದುಕೊಂಡು ಹೋಗಿ ಮನೆಯ ಹಿಂದೆ ಇದ್ದ ಮರದ ಬಳಿ ಬಿಸಾಕ್ತಾನೆ. ಆಗ ಆ ಪಾಯಸದ ಬಳಿಗೆ ಬಂದ ಒಂದು ಹುಂಜ ಜೋರಾಗಿ ಕಿರ್ಚಾಡ್ತಾ ವಿಚಿತ್ರವಾಗಿ ಎಗರಾಡ್ತಿರುತ್ತೆ. ಸ್ನೇಹಿತರೆ, ಆಗ ಪಾಶಂಬರ ವಿಷದ ಬಳಿಗೆ ಹೋಗಿದ್ದ ಆ ಹುಂಜ ವಿಚಿತ್ರವಾಗಿ ಎಗರಾಡಿದ್ದನ್ನ ನೋಡಿದ ಗೋವಿಂದ್ ಈಗ ಪ್ರೆಸೆಂಟ್ ನಲ್ಲಿ ಶ್ರೀನಿವಾಸಯ್ಯನ ಕೊಲೆ ಕೇಸ್ ನಲ್ಲಿ ಆ ಪಾಶಂಬರ ಬೇರನ್ನೇ ಯೂಸ್ ಮಾಡಿದ್ದಾರೆ ಅಂತ ಗೆಸ್ ಮಾಡಿರ್ತಾನೆ. ಹೀಗೆ ಕಳೆದ 30 ವರ್ಷಗಳಿಂದ ತನ್ನ ತಾಯಿಯನ್ನ ಕೊಲೆ ಮಾಡಿದ್ದ ಆ ಪಾಪ ಪ್ರಜ್ಞೆಯಲ್ಲೇ ಗೋವಿಂದ್ ಜೀವನ ಮಾಡ್ತಿರ್ತಾನೆ. ಮುಂದುವರೆದು ಅಳುತ್ತಾ ಅನಂತ್ ಒಬ್ಬ ಅಪರಾಧಿಗೆ ಅವನ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆದ್ರೆ ಆ ಮನಸ್ಥಿತಿನೇ ಬೇರೆ ಇರುತ್ತೆ. ಆದ್ರೆ ನಾನು ಮಾಡಿದ ಪಾಪದ ಕೆಲಸವನ್ನ ಯಾರ ಬಳಿ ಕೂಡ ಹೇಳಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಕಳೆದ 30 ವರ್ಷಗಳಿಂದ ಅಜ್ಞಾತವಾಸವನ್ನ ಅನುಭವಿಸ್ತಾ ಇದ್ದೀನಿ. ಕಳೆದ 30 ವರ್ಷಗಳಿಂದ ನಾನು ಒಂದು ದಿನ ಕೂಡ ಸರಿಯಾಗಿ ನಿದ್ದೆ ಮಾಡಿಲ್ಲ. ನಾನು ಸಾಯುವವರೆಗೂ ಕೂಡ ಈ ಪಾಪ ಪ್ರಜ್ಞೆ ನನ್ನನ್ನ ಕಾಡೋದನ್ನ ಬಿಡೋದಿಲ್ಲ ಅಂತ ಅಳುತ್ತಾ ಮನೆ ಒಳಗಡೆ ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.